ಫ್ರೆಂಡ್ಸ್, ನೀವೇನಾದರೂ ಮೈಸೂರು ಯೂನಿವರ್ಸಿಟಿಯ PG ಅಡ್ಮಿಷನ್ 2026-27ಕ್ಕೆ CET ಅನ್ನು ಬರೆದು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡೋದಕ್ಕೆ ನೀವು ವೆಯ್ಟ್ ಮಾಡ್ತಾ ಇದ್ರೆ, ಸೊ ನಿಮಗಾಗಿ ಈ ಒಂದು ಮಾಹಿತಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಮುಂಚೆ ಈ ಒಂದು ವಿಷಯಗಳನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡು ಅನಂತರದಲ್ಲಿ ಫಿಲ್ ನ ಮಾಡಬೇಕು. ಇನ್ಸ್ಟ್ರಕ್ಷನ್ ಅಂತ ಹೇಳಿ ಕೊಟ್ಟಿದ್ದಾರೆ ಬಿಫೋರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್. ಆ ಇನ್ಸ್ಟ್ರಕ್ಷನ್ ಅನ್ನು ರೀಡ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಆಮೇಲೆ ಫಿಲ್ ಮಾಡಬೇಕಾಗಿರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಫಿಲ್ ಮಾಡೋದಕ್ಕೆ ಕೂಡ ಈಸಿ ಆಗಿರುತ್ತೆ. ಸೊ ಬನ್ನಿ ಅದೇನು ಅಂತ ನೋಡೋಣ. ಸೊ ನೀವು ಅದಕ್ಕಿಂತ ಮೊದಲು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಅಪ್ಲಿಕೇಶನ್ ಸಬ್ಮಿಷನ್ ಬೈ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಈಸ್ ನೌ ಓಪನ್ ಅಂಡ್ ಲಾಸ್ಟ್ ಡೇಟ್ ಈಸ್ 17/8/2026 ಅಂತ ಹೇಳ್ತಾನೆ. ಸೊ ನಿಮ್ದೆಲ್ಲ CET ಎಲ್ಲ ಮುಗಿದಾದ ನಂತರದಲ್ಲಿ ಇನ್ನೊಂದು ರೌಂಡ್ ನೀವು PG ಅಡ್ಮಿಷನ್ಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬೇಕು. ಅದೇನು ಅಂತ ಹೇಳಿದ್ರೆ ನಿಮ್ಮ ಡೀಟೇಲ್ ಅನ್ನ ಅಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡುವಂಥದ್ದು. ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಇನ್ಸ್ಟ್ರಕ್ಷನ್ ಫಾರ್ ಫಿಲ್ಲಿಂಗ್ ಅಪ್ಲಿಕೇಶನ್ ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸ್ಟ್ರಕ್ಷನ್ ಬರುತ್ತೆ ನೋಡಿ. ಇನ್ಸ್ಟ್ರಕ್ಷನ್ ಫಾರ್ ಫಿಲ್ಲಿಂಗ್ ಅಪ್ ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್. ಸೊ ನೀವು ಆ ಪೋರ್ಟಲ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡೋದಕ್ಕೆ ಮೊದಲು ಇಲ್ಲಿ ಈ ಒಂದು ಇನ್ಸ್ಟ್ರಕ್ಷನ್ ಗಳನ್ನ ಫಸ್ಟ್ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಫಿಲ್ ಮಾಡಿ. ಸೊ ನೀವು ಫಸ್ಟ್ ಏನ್ ಮಾಡಬೇಕು, ಫಸ್ಟ್ ಸ್ಟೆಪ್ ಲಾಗಿನ್ ಟು ಯುವರ್ ಅಕೌಂಟ್ ಯೂಸಿಂಗ್ ದ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅಂತ ಹೇಳ್ತಾರೆ. ಆಪ್ಟೈನ್ ಡ್ಯೂರಿಂಗ್ ರಿಜಿಸ್ಟ್ರೇಷನ್. ಮೊದಲು ನೀವು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಗಳನ್ನ ಆ ಲಾಗಿನ್ ಪೇಜ್ ಅಲ್ಲಿ ಎಂಟರ್ ಮಾಡಿ, ಅನಂತರದಲ್ಲಿ ಈ ಒಂದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ನಿಮಗೆ ಅಪ್ಲಿಕೇಶನ್, ಅದನ್ನ ಮಾಡಿ ಅಂತ ಹೇಳ್ತಾನೆ. ಸೊ ಇಲ್ಲಿ ಈ ಇನ್ಸ್ಟ್ರಕ್ಷನ್ ಅನ್ನ 3 ಪಾರ್ಟ್ ಆಗಿ ಮಾಡ್ತಾನೆ, A ಮತ್ತೆ B ಮತ್ತೆ C ಅಂತ ಹೇಳಿ. ಸೊ ಇಲ್ಲಿ ABC ಅಂತ ಹೇಳಿದ್ರೆ ಇದು ಕ್ಯಾಂಡಿಡೇಟ್ಸ್ ವಿತ್ ಕ್ವಾಲಿಫೈಯಿಂಗ್ ಡಿಗ್ರಿ ಫ್ರಮ್ ಯೂನಿವರ್ಸಿಟಿ ಆಫ್ ಮೈಸೂರಿಗೆ ಇರುವಂತಹ ಇನ್ಸ್ಟ್ರಕ್ಷನ್. ಮತ್ತೆ B ಬಂದ್ರೆ ಕ್ಯಾಂಡಿಡೇಟ್ಸ್ ಫ್ರಮ್ ಅದರ್ ಯೂನಿವರ್ಸಿಟಿ ವಿತ್ ಇನ್ ಕರ್ನಾಟಕ ಅಂತ ಹೇಳಿ ಕರಿತೀವಿ, OUWK ಅಂತ ಹೇಳಿ ಅವ್ರಿಗೆ ಇರುವಂತ ಇನ್ಸ್ಟ್ರಕ್ಷನ್. ಮತ್ತೆ D ಬಂದು ಕ್ಯಾಂಡಿಡೇಟ್ಸ್ ಫ್ರಮ್ ಅದರ್ ಯೂನಿವರ್ಸಿಟಿ ಔಟ್ಸೈಡ್ ಕರ್ನಾಟಕ ಅಂತ ಹೇಳಿ, OUOK ಅಂತ ಹೇಳಿ ಅವ್ರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ಇಲ್ಲಿ ಕೊಟ್ಟಿರುವಂತದ್ದು. ಬನ್ನಿ ಮೊದಲಿಂದ ಪಾರ್ಟ್ A ಮತ್ತೆ B C, ಅದು ಆಕ್ಚುಲಿ C ಆಗ್ಬೇಕು, ABC ಅಂತ ಹೇಳಿ ಅದನ್ನ D ಅಂತ ಕೊಟ್ಟಿದ್ದಾನೆ, C ಅಂತ ಓದ್ಕೊಳ್ಳಿ. ಸೊ ನೀವೇನಾದ್ರೂ ಮೈಸೂರು ಯೂನಿವರ್ಸಿಟಿಯಲ್ಲಿ ಡಿಗ್ರಿಯನ್ನು ಮಾಡಿರುವಂತ ಕ್ಯಾಂಡಿಡೇಟ್ಸ್ ಗಳಾಗಿದ್ರೆ ನೀವು ಈ ಇನ್ಸ್ಟ್ರಕ್ಷನ್ ನಿಮ್ಗೆ ಅಪ್ಲೈ ಆಗುತ್ತೆ. ಒಂದು ಏನು, ಸೆಲೆಕ್ಟ್ ಯುವರ್ ಸ್ಪೆಷಲ್ ಕ್ಯಾಟಗರಿ ಕೋಟಾ ಕ್ಲೈಮ್ ಅಂತ ಹೇಳ್ತಾನೆ. ಸೊ ಏನು ಸರ್ ಕ್ಯಾಟಗರಿ, ಸ್ಪೆಷಲ್ ಕ್ಯಾಟಗರಿ ಏನು, ಕ್ಯಾಟಗರಿ ಮತ್ತೆ ಸ್ಪೆಷಲ್ ಕ್ಯಾಟಗರಿ ಅಂತ ನೀವು ಕೇಳಿದ್ದೆ ಆದ್ರೆ ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಕ್ಯಾಟಗರಿ ಅಂದ್ರೆ ನಿಮ್ಮ ಕ್ಯಾಸ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಅಲ್ಲ, ಇದು ಸ್ಪೆಷಲ್ ಕ್ಯಾಟಗರಿ ಕೋಟಾ ಅಂತ ಹೇಳ್ತಾನೆ. ಸೊ ಸ್ಪೆಷಲ್ ಕ್ಯಾಟಗರಿ ಕೋಟಾದಲ್ಲಿ ನೋಡಿ, ಕನ್ನಡ ಮೀಡಿಯಂ ಕೋಟಾ ಬರುತ್ತೆ, ಡಿಫೆನ್ಸ್ ಬರುತ್ತೆ, ಕಲ್ಯಾಣ ಕರ್ನಾಟಕ ಬರುತ್ತೆ, NSS ಮತ್ತೆ ಸ್ಪೋರ್ಟ್ಸ್, ಲಿಟರೇಚರ್ ಅಂಡ್ ಕಲ್ಚರ್ ಆಕ್ಟಿವಿಟಿ, UOM ಟೀಚಿಂಗ್ ಸ್ಟಾಫ್ಸ್ ಮತ್ತೆ UOM ನಾನ್ ಟೀಚಿಂಗ್ ಸ್ಟಾಫ್ಸ್, ಡಿಫ್ರೆಂಟ್ಲಿ ಏಬಲ್ಡ್ ಕ್ಯಾಂಡಿಡೇಟ್, ಕಾಶ್ಮೀರಿ ಮೈಗ್ರೆಂಟ್ಸ್, ಟ್ರಾನ್ಸ್ಜೆಂಡರ್ ಎಟ್ಸೆಟ್ರಾ. ಸೊ ಇವ್ರಿಗೆ ಕೊಡುವಂತಹ ಒಂದು ಸ್ಪೆಷಲ್ ಕೋಡ್. ಏನು ಅಡ್ಮಿಷನ್ ಏಸ್ಗೆ ಮುಗಿದ ನಂತರದಲ್ಲಿ ನೆಕ್ಸ್ಟ್ ಡೇಗೆ ಸ್ಪೆಷಲ್ ಕ್ಯಾಟಗರಿ ಕೋಟಾದಲ್ಲಿ ಸೀಟ್ ಅಲಾಟ್ ಮಾಡ್ತಾರೆ ಅಂತ ಹೇಳಿದೆ. ಸೊ ಅದು ಇದೇ ಆ ಸ್ಪೆಷಲ್ ಕ್ಯಾಟಗರಿ ಕೋಟಾ. ನೀವು ಅದರಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ ನೀವು ಕರೆಕ್ಟ್ ಆಗಿ ಮೆನ್ಷನ್ ಮಾಡಬೇಕು. ಓಕೆ. ನಂಬರ್ 2, ಎಂಟರ್ ಯುವರ್ ಮಾರ್ಕ್ಸ್ ಮ್ಯಾಕ್ಸಿಮಮ್ ಅಂಡ್ ಒಬ್ಟೈನ್ಡ್ ಅಂತ ಹೇಳ್ತಾರೆ. ನೀವು ನಿಮ್ಮ ಮಾರ್ಕ್ಸ್ ಅನ್ನ ಅಪ್ಲೈ ಮಾಡಬೇಕು. ಸಪೋಸ್ ಈಗ ನೀವೇನಾದ್ರೂ ಎಕ್ಸಾಂಪಲ್ ಹೇಳ್ತಾ ಇರೋದು, ನಾನು ನಿಮ್ಮ ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಎಲ್ಲ ಸೇರಿ 5 ಸಬ್ಜೆಕ್ಟ್ ಇದೆ ಅಂತಂದ್ರೆ ಈಗ 3000 ಮಾರ್ಕ್ಸ್ ಆಗುತ್ತೆ. ಟೋಟಲ್ ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ಗೆ 3000 ಅಂತ ಹಾಕ್ಬೇಕು. ನಾನು ಎಕ್ಸಾಂಪಲ್ ಹೇಳ್ತಿರೋದು. ಒಬ್ಟೈನ್ಡ್ ನೀವು ಅದರಲ್ಲಿ 1800 ಮಾರ್ಕ್ಸ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ 1800 ಅಂತ ಅದನ್ನ ಎಂಟರ್ ಮಾಡಬೇಕಾಗುತ್ತೆ. ಫಾರ್ ಆಲ್ ದಿ ಲ್ಯಾಂಗ್ವೇಜಸ್ ಅಂಡ್ ಆಪ್ಷನಲ್ ಸಬ್ಜೆಕ್ಟ್ಸ್ ಮ್ಯಾನ್ಯುಯಲಿ ಫಾರ್ ಈಚ್ ಸೆಮಿಸ್ಟರ್ ಅಂತ ಹೇಳ್ತೇನೆ. ಫಸ್ಟ್ ಸೆಮಿಸ್ಟರ್ ಇನ್ ಈಚ್ ರೋ ಅಂತ ಹೇಳ್ತೀನಿ. ಸೊ ಅಲ್ಲಿ ಸೆಮಿಸ್ಟರ್ ವೈಸ್ ಕೊಟ್ಟಿರ್ತಾನೆ. ನೀವು ಆ ಸೆಮಿಸ್ಟರ್ ವೈಸ್ ಅಲ್ಲಿ ಆ ರೋ ನಲ್ಲಿ ನೀವು ಹಾಕ್ಬೇಕು. ಫಸ್ಟ್ ಸೆಮ್ ಅಲ್ಲಿ ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜಸ್, ಕನ್ನಡ ಇಂಗ್ಲಿಷ್ ಲ್ಯಾಂಗ್ವೇಜಸ್ ಇದ್ರೆ ಅದರಲ್ಲಿ ಎಷ್ಟು ತಗೊಂಡಿದ್ದೀರಿ, ಮತ್ತೆ ಅದರ್ ಆಪ್ಷನಲ್ ಪೇಪರ್ ಎಷ್ಟು ತಗೊಂಡಿದ್ದೀರಿ ಅಂತ ಅದನ್ನ ರೋ ವೈಸ್ ನೀವು ಫಿಲ್ ಮಾಡ್ತಾ ಬರಬೇಕಾಗುತ್ತೆ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸ್ಟಡಿಡ್ 2 or 3 ಮೇಜರ್ ಸಬ್ಜೆಕ್ಟ್ ಕಾಂಬಿನೇಷನ್ಸ್ ಹ್ಯಾವ್ ಟು ಎಂಟರ್ the marks of all the optional subjects studied, both theory plus practical marks together for a subject ಅಂತ ಹೇಳ್ತಾರೆ. ಸೊ ನೀವು ಏನಾದ್ರೂ 2 ಅಥವಾ 3 ಮೇಜರ್ ಸಬ್ಜೆಕ್ಟ್ ಗಳನ್ನ ಅಥವಾ ಕಾಂಬಿನೇಷನ್ ಗಳನ್ನ ತಗೊಂಡಿದ್ರೆ, ಸೊ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ನೀವು ಅಲ್ಲಿ ಬೋತ್ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಎರಡನ್ನೂ ಆಡ್ ಮಾಡಿ ಮಾರ್ಕ್ಸ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸ್ಟಡಿಡ್ ಅಂಡರ್ ಸಿಂಗಲ್ ಮೇಜರ್ ಇನ್ಕ್ಲೂಡಿಂಗ್ BCA, BCom have to enter the detail under the optional 1 only ಅಂತ ಹೇಳ್ತಾರೆ. ಸೊ ನೀವೇನಾದ್ರೂ ಸಿಂಗಲ್ ಮೇಜರ್ ನ ತಗೊಂಡಿದ್ರೆ, ಸಪೋಸ್ BCA ಅಥವಾ BCom ಈ ತರ ತಗೊಂಡು ಸಿಂಗಲ್ ಒಂದು ಮೇಜರ್ ಸಬ್ಜೆಕ್ಟ್ ನ ಸ್ಟಡಿ ಮಾಡಿದ್ರೆ ನೀವು ಅದನ್ನ ಒಂದನ್ನೇ ಫಿಟ್ ಮಾಡಬೇಕಾಗಿರುತ್ತೆ. ಆಮೇಲೆ ಸೆಲೆಕ್ಟ್ ದಿ PG ಪ್ರೋಗ್ರಾಮ್ಸ್ ಯು ವಿಶ್ ಟು ಅಪ್ಲೈ ಫಾರ್.
ನೀವು ಯಾವ PG ಪ್ರೋಗ್ರಾಮ್ಗೆ ಸೇರ್ಕೊಳ್ಳೋದಕ್ಕೆ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ದ ಎಂಟ್ರೆನ್ಸ್ ಮಾರ್ಕ್ಸ್ ವಿಲ್ ಬಿ ಅಪ್ಡೇಟೆಡ್ ಆಟೋಮೆಟಿಕಲಿ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ನೀವು ಎಂಟ್ರೆನ್ಸ್ ಮಾರ್ಕ್ಸ್ ನೀವೇನು ಹಾಕೋದ್ ಬೇಕಾಗಿಲ್ಲ. PG ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಫೆಚ್ ಆಗುತ್ತೆ, ಅದು ಅಲ್ಲೇ ಬಂದ್ಬಿಡುತ್ತೆ ನೀವು ಎಷ್ಟು ಮಾರ್ಕ್ಸ್ ಮಾಡಿದಿರ ಅಂತ. ಸಪೋಸ್ ನೀವೇನಾದ್ರೂ ಎಂಟ್ರೆನ್ಸ್ ಅನ್ನ ಬರ್ದಿಲ್ಲ ಅಂತ ಹೇಳಿದ್ರೆ ಸೊ ಅದ್ರ ಬಗ್ಗೆ ವರಿ ಮಾಡೋಂಗಿಲ್ಲ. ಸೊ ಅದನ್ನ ಬಿಟ್ಟು ಮುಂದಕ್ಕೆ ಹೋಗಿ ನೀವು, ಓಕೆನಾ. ನೆಕ್ಸ್ಟ್ ಕಾಲಮ್ ನ ಫಿಲ್. ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಡ್ರಾಪ್ ಡೌನ್ ಮೆನು ಆಫ್ ಆಲ್ ಸಬ್ಜೆಕ್ಟ್, ಆಲ್ ಆಪ್ಷನಲ್, ಆಪ್ಷನಲ್ 1, ಆಪ್ಷನಲ್ 2, ಆಪ್ಷನಲ್ 3. ರೆಫರ್ ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಚೂಸಿಂಗ್ ದಿ ಕರೆಕ್ಟ್ ಆಪ್ಷನ್ ಅಂತ ಹೇಳ್ತೇನೆ. ಸೊ ನೀವು ಆಪ್ಷನ್ಗಳನ್ನ ಏನು ಡ್ರಾಪ್ ಡೌನ್ ಮೆನು ಪ್ರಕಾರ ನೀವು ಆಲ್ ಸಬ್ಜೆಕ್ಟ್ ರಿಲೇಟೆಡ್, ಆಲ್ ಆಪ್ಷನಲ್, ಇದನ್ನೆಲ್ಲವನ್ನು ಆಪ್ಷನ್ 1, ಆಪ್ಷನಲ್ 2, 3 ಎಲ್ಲವನ್ನು ನೀಟಾಗಿ ನೀವು 1 by 1 ಮೆನ್ಷನ್ ಮಾಡ್ಕೊಂತ ಹೋಗ್ಬೇಕಾಗಿರುತ್ತೆ. ಆಮೇಲೆ ಯು ಕ್ಯಾನ್ ಅಪ್ಲೈ ಫಾರ್ ಮಲ್ಟಿಪಲ್ PG ಪ್ರೋಗ್ರಾಮ್ಸ್ ಅಂತ ಹೇಳ್ತಾರೆ, ಡಿಪೆಂಡಿಂಗ್ ಆನ್ ಯುವರ್ ಅರ್ಲಿಯರ್ ಸೆಲೆಕ್ಷನ್ ಡ್ಯೂರಿಂಗ್ ದ ರಿಜಿಸ್ಟ್ರೇಷನ್. ಸೊ ನೀವೇನಾದ್ರೂ PG ಎಂಟ್ರೆನ್ಸ್ ಅನ್ನ ಬರೆಯುವಂತ ಸಂದರ್ಭದಲ್ಲಿ 1 ಅಥವಾ 2 ಅಥವಾ 3 ಸಬ್ಜೆಕ್ಟ್ ಗಳಿಗೆ ನೀವು ಫೀಸ್ ನ ಕಟ್ಟಿ ನೀವು ಅದನ್ನ ಇದು ಮಾಡ್ಕೊಂಡಿದ್ರೆ ನೀವು 2-3ಕ್ಕೆ ನೀವು ಎಂಟ್ರಿನ ಮಾಡಬಹುದಾಗಿರುತ್ತೆ. ಅಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಪ್ರಿಫರೆನ್ಸ್ ಆಫ್ ದಿ ಸೆಂಟರ್ ಆರ್ ಕಾಲೇಜ್ ಫಾರ್ ಎ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಸೊ ಯು ಕ್ಯಾನ್ ಮೂವ್ ಟು ದ ಸೆಂಟರ್ ಆರ್ ಕಾಲೇಜ್ ಅಪ್ ಆರ್ ಡೌನ್ ಬೇಸ್ಡ್ ಆನ್ ಯುವರ್ ಚಾಯ್ಸ್ ಅಂತ ಹೇಳ್ತೇವೆ. ಸೊ ನಿಮಗೆ ಯಾವ ಕಾಲೇಜಲ್ಲಿ ನೀವು PG ಪ್ರೋಗ್ರಾಮ್ ಅನ್ನ ಮಾಡೋದಕ್ಕೆ ಇಷ್ಟಪಡ್ತಿದ್ದೀರಾ ಅಥವಾ ಯಾವ ಸೆಂಟರು. ಸಪೋಸ್ ಈಗ ಮಾನಸ ಗಂಗೋತ್ರಿನಲ್ಲಿ ಒಂದಷ್ಟು PG ಕೋರ್ಸ್ಗಳಿವೆ, ಅಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀರಾ. ಮಾರ್ಜನಾಸ್ ಇದೆ, JSS ಇದೆ, ಮಾರಾಣಿಸ್ ಇದೆ. ಈ ತರ ನೀವು ಯಾವುದಕ್ಕೆ ಅಂತ ಪ್ರಿಫರೆನ್ಸ್ ಅನ್ನ ಕೊಡಬೇಕಾಗಿರುತ್ತೆ. ಅಂಡ್ ಅಪ್ಲೋಡ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ಅಂತ ಹೇಳ್ತೀನಿ. ಸೊ ಇದೆಲ್ಲ ಆದ್ಮೇಲೆ ನಿಮ್ಮ ರಿಕ್ವೈರ್ಡ್ ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದು 10th ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಜೊತೆಗೆ ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ಸ್ ರಿಲೇಟೆಡ್ ಸರ್ಟಿಫಿಕೇಟ್ಸ್, ಮಾರ್ಕ್ಸ್ ಕಾರ್ಡ್ಸ್ ಆಫ್ ಆಲ್ ದಿ ಸೆಮಿಸ್ಟರ್ ಆಫ್ ದಿ ಕ್ವಾಲಿಫೈಯಿಂಗ್ ಡಿಗ್ರಿ. ಸೊ ಡಾಕ್ಯುಮೆಂಟ್ ನೀವು PDF ಫಾರ್ಮೆಟ್ ಅಲ್ಲೇ ಸಬ್ಮಿಟ್ ಮಾಡಬೇಕು. ಸೊ ಇದು PDF ಫಾರ್ಮೆಟ್ ಎಷ್ಟಿರಬೇಕು ಅಂತ ಹೇಳಿದ್ರೆ ನೀವು ಕೆಲವೊಂದ್ಸಲ ಅಪ್ಲಿಕೇಶನ್ ಅದು ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನ ಅಪ್ಲೋಡ್ ತಗೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಮಿನಿಮಮ್ 700 KB ಇಂದ ಮ್ಯಾಕ್ಸಿಮಮ್ 2000 KB ವರೆಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ, PDF ಅಲ್ಲಿ ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಅವಾಗ ಆಗುತ್ತೆ. ಓಕೆ, ನೋಟ್ ದಟ್ ದ ಡಾಕ್ಯುಮೆಂಟ್ ಶುಡ್ ಬಿ ಕ್ಲಿಯರ್. ಅಪ್ಲೋಡಿಂಗ್ ಆಫ್ ಇಮೇಜಸ್ ಡಾಕ್ಯುಮೆಂಟ್ಸ್ where marks are not clearly visible may lead to rejection of the application during the scrutiny. ಸೊ ನಿಮ್ಮೆಲ್ಲ ಡಾಕ್ಯುಮೆಂಟ್ಗಳು ಕ್ಲಿಯರ್ ಆಗಿ ನೀಟಾಗಿ ಕಾಣಬೇಕು. ಅದನ್ನ ನೀವು ನೋಡ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಇಲ್ಲ ಅಂತ ಹೇಳಿದ್ರೆ ನಾವು ರಿಜೆಕ್ಟ್ ಮಾಡ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ, ಆ ಥರ ಆಗೋದು ಬೇಡ. ಸೊ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನೀವು ಸೇವ್ ಅನ್ನ ಎಂಟರ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಮೈಸೂರು ಯೂನಿವರ್ಸಿಟಿ ಕ್ಯಾಂಡಿಡೇಟ್ಗಳಿಗೆ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್. ಇನ್ನು ಬಿಗ್ ಬಂದ್ರೆ ಕ್ಯಾಂಡಿಡೇಟ್ಸ್ ಫ್ರಮ್ ಅದರ್ ಯೂನಿವರ್ಸಿಟಿ ವಿತ್ ಇನ್ ಕರ್ನಾಟಕ, ಇವ್ರಿಗೆ ಏನ್ ಇನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಒಂದೇ ಇನ್ಸ್ಟ್ರಕ್ಷನ್, ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. ನೀವೇನಾದ್ರೂ ಸ್ಪೆಷಲ್ ಕೋಟಾದಲ್ಲಿ ಕ್ಲೈಮ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಓನ್ಲಿ ಡಿಫೆನ್ಸ್ ಮತ್ತೆ ಕಲ್ಯಾಣ ಕರ್ನಾಟಕ ಮತ್ತೆ ಕಾಶ್ಮೀರಿ ಮೈಗ್ರೆಂಟ್ ಅಷ್ಟೇ ನಿಮಗೆ ಕನ್ಸಿಡರ್ ಆಗೋದು ಅಂತ ಹೇಳ್ತಾರೆ. ಅದಿದ್ರೆ ಅಪ್ಲೈ ಮಾಡಿ, ಇಲ್ಲಾಂದ್ರೆ ಉಳಿದಿದ್ದನ್ನ ಫಿಲ್ ಮಾಡಿ ಅಷ್ಟೇ. ಓಕೆ, ಇನ್ನು ಉಳಿದಂತೆ ಫಾಲೋ ದ ಇನ್ಸ್ಟ್ರಕ್ಷನ್ ಮೆನ್ಷನ್ಡ್ ಅಬೌವ್ ಅಂಡರ್ ದಿ ಎ ಅಂತ ಹೇಳ್ತಾರೆ. ಸೊ ಇನ್ನು ಉಳಿದಂಗೆ ಇಲ್ಲಿ ಏನಲ್ಲಿ ಏನೆಲ್ಲ ಹೇಳಿದ್ದೇನೆ, ಈ 11 ಪಾಯಿಂಟ್ ಅಲ್ಲಿ ಇನ್ನು 10 ಪಾಯಿಂಟ್ ಅನ್ನು ನೀವು ಫಾಲೋ ಮಾಡುವಂತದ್ದು, ಒಂದನ್ನ ಬಿಟ್ಬಿಡಿ, ಮೇಲ್ಗಡೆ ಅದು ನಿಮ್ಗೆ ಸಪ್ರೇಟ್ ಇದೆ. ಓಕೆ, ಹಾಗೆ ಸಿಗ್ ಬಂದ್ರೆ ಕ್ಯಾಂಡಿಡೇಟ್ಸ್ ಫ್ರಮ್ ಅದರ್ ಯೂನಿವರ್ಸಿಟಿ ಔಟ್ಸೈಡ್ ಕರ್ನಾಟಕ, ಅವ್ರಿಗೂ ಅಷ್ಟೇ ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಶನ್ಗೆ ಮಾತ್ರ ಚೇಂಜ್ ಇದೆ. ದ ಕ್ಯಾಂಡಿಡೇಟ್ಸ್ ಫ್ರಮ್ OU-OK ವಿಲ್ ಬಿ ಕನ್ಸಿಡರ್ಡ್ ಫಾರ್ ಓನ್ಲಿ ಡಿಫೆನ್ಸ್ ಅಂಡ್ ಕಾಶ್ಮೀರಿ ಮೈಗ್ರೆಂಟ್ಸ್ ಅಂಡರ್ ಸ್ಪೆಷಲ್ ಕ್ಯಾಟಗರಿ ಕೋಟಾ ಅಂತ ಹೇಳ್ತೀನಿ. ನೀವೇನಾದ್ರೂ ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ ಮಾಡ್ತೀರಾ ಅಂತ ಹೇಳಿದ್ರೆ ಎರಡೇ ಕೊಡೋದು ನಿಮಗೆ, ಡಿಫೆನ್ಸ್ ಮತ್ತೆ ಕಾಶ್ಮೀರಿ ಮೈಗ್ರೆಂಟ್ ಅಷ್ಟೇ. ಇನ್ನು ಉಳಿದಂತೆ ನಿಮಗೂ ಕೂಡ ಏನು ಮೇಲ್ಗಡೆ ಏನಲ್ಲಿ ಮೆನ್ಷನ್ ಮಾಡಿದರೆ ಈ ಎಲ್ಲ ಇನ್ಸ್ಟ್ರಕ್ಷನ್ಗಳು ಸೇಮ್ ಇರುತ್ತೆ, ಅದನ್ನ ಫಾಲೋ ಮಾಡಿ. ಫ್ರೆಂಡ್ಸ್, ಇದು ಇನ್ಸ್ಟ್ರಕ್ಷನ್. ನೀವು ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿಗೆ ಬರ್ಬೇಕು ನೀವು. ಇಲ್ಲಿ ನೀವು ಕ್ಲಿಕ್ ಹಿಯರ್ ಟು ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಅಪ್ಲಿಕೇಶನ್ ಫಾರ್ ಪೋಸ್ಟ್ ಗ್ರಾಜುಯೇಟ್ ಅಡ್ಮಿಷನ್ ಫಾರ್ ದಿ ಅಕಾಡೆಮಿಕ್ ಇಯರ್ 2026-27 ಅಂತೇಳಿ ಇಲ್ಲಿ ಇಮೇಲ್ ಐಡಿ, ನಿಮ್ಮ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿದ್ರೆ ಇನ್ನು ಉಳಿದಿದ್ದೆಲ್ಲ ನಿಮಗೆ ಲಾಗಿನ್ ಕೊಟ್ಕೊಂಡು ಹೋದ್ರೆ ನೀವು ಎಂಟರ್ ಮಾಡ್ಕೊಂಡು ಹೋಗ್ತಾ ಇರಬಹುದಾಗಿರುತ್ತೆ, ಅಪ್ಲಿಕೇಶನ್ ಫಿಲ್ ಮಾಡ್ಕೊಂಡು ಹೋಗ್ತಾ ಇರಬಹುದಾಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು PG ಅಡ್ಮಿಷನ್ ಗೆ ಸಂಬಂಧಪಟ್ಟಂತೆ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡಬೇಕಾಗಿರುವಂತಹ ಇನ್ಫಾರ್ಮೇಶನ್ ಗೆ ಸಂಬಂಧಪಟ್ಟಂತ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಗಳ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸಿದ್ದೀನಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ನೀವು ಕಮೆಂಟ್ ನ ಮಾಡಿ, ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮದೇ ಬರ್ತೀನಿ. ಥ್ಯಾಂಕ್ ಯು, ಬೈ ಬೈ.